ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ ನೆಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪಾಂಡಿಚೇರಿ ವ್ಲಾಗ್ 2. ಪಾಂಡಿಚೇರಿ ವ್ಲಾಗ್ 1 ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ನಾವೀಗ ಹೋಗ್ತಾ ಇರೋದು ಅರಿಕಮೇಡು ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲಿ ನಿಮಗೆ ಕಯಾಕಿಂಗ್ ಹಾಗೂ ಬೋಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇಲ್ಲಿ ಪರ್ ಪರ್ಸನ್ 400 to 450 ಚಾರ್ಜ್ ಮಾಡ್ತಾರೆ. ಟೈಮಿಂಗ್ಸ್ ಬಂದ್ಬಿಟ್ಟು 8 AM to 6 PM. ಇಲ್ಲಿ ಸ್ಟಾರ್ಟಿಂಗ್ ನಿಮಗೊಂದು ಟ್ರೈನಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಯಾವ ಥರ ನೀವು ಕಯಾಕಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ ನಿಮಗೆ ಕಯಾಕಿಂಗಿಗೆ ಕೊಡ್ತಾರೆ. ಸುತ್ತ ಫಾರೆಸ್ಟ್ ಮಧ್ಯ ರಿವರ್. ಇದರ ಎಕ್ಸ್ಪೀರಿಯನ್ಸೇ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ ನೇಚರ್ ಸೌಂಡ್, ಆ ಬರ್ಡ್ಸ್ ಎಷ್ಟು ಚೆನ್ನಾಗಿರುತ್ತೆ. ಇದು ಲೈಫ್ ಟೈಮಲ್ಲಿ ಒಂದ್ಸತಿನಾದರೂ ಈ ಥರ ಒಂದು ಫಾರೆಸ್ಟಲ್ಲಿ ನಾವು ಕಯಾಕಿಂಗ್ ಅಥವಾ ಬೋಟಿಂಗ್ ಹೋಗಬೇಕು. ಸೊ ನೀವು ಕಯಾಕಿಂಗ್ ಅಂದರೆ ನೀವೇ ಡ್ರೈವ್ ಮಾಡಿಕೊಂಡು ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಪಾಂಡಿಚೇರಿಗೆ ಬಂದಾಗ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ನಾವೀಗ ನೋಡ್ತಾ ಇರೋದು ಹೋಪ್ ಕೆಫೆ. ಇದೊಂದು ವೇಗನ್ ಕೆಫೆ. ಸೊ ನಂತರ ವೆಜಿಟೇರಿಯನ್ ಅವ್ರು ವೇಗನ್ ಇದ್ದರೆ ಖಂಡಿತ ನೀವು ಈ ಪ್ಲೇಸ್ನ ಟ್ರೈ ಮಾಡ್ಬೋದು. ಆ್ಯಂಡ್ ನೀವು ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ. ಪ್ಲೇಸ್ ಆ್ಯಂಬಿಯನ್ಸ್ ರಿಯಲಿ ಗುಡ್. ಫುಡ್ ಆ್ಯಂಡ್ ಪ್ರೈಸ್ ಬಂದರೆ ಇಟ್ಸ್ ಗುಡ್, ನಾರ್ಮಲ್ ಪ್ರೈಸಸ್. ಆ್ಯಂಡ್ ಫುಡ್ ಅಷ್ಟು ಟೇಸ್ಟಿಯಾಗಿರಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಇರುತ್ತೆ. ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಯು ಕ್ಯಾನ್ ಚಿಲ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನೀವೀಗ ನೋಡ್ತಾ ಇರೋದು ಚುನಾಂಬರ್ ಬೋಟ್ ಹೌಸ್. ಇಲ್ಲಿ ಎಂಟ್ರಿ ಫೀಸ್ 10 rupees ಪರ್ ಪರ್ಸನ್. ವೆಹಿಕಲ್ ಇದ್ದರೆ ಅದಕ್ಕೆ ಸಪ್ರೇಟ್ ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕು. ಇದರ ಟೈಮಿಂಗ್ಸ್ 9:30 AM to 5 PM. ಇಲ್ಲಿ ಒಳಗಡೆ ಪಾರ್ಕ್ ಥರ ಮಾಡಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ಬೋದು. ಫ್ಯಾಮಿಲಿ, ಫ್ರೆಂಡ್ಸ್ ಯಾರು ಬೇಕಾದರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿಂದ ನಮಗೆ ಪ್ಯಾರಡೈಸ್ ಬೀಚ್ಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಯಾವ ಥರ ಬೋಟ್ನ ಚೂಸ್ ಮಾಡ್ತೀರಾ ಅದಕ್ಕೆ ಪ್ರೈಸಸ್ ಇರುತ್ತೆ. ಪ್ಯಾರಡೈಸ್ ಬೀಚ್ ಹೋಗೋದಕ್ಕೆ ನಿಮಗೆ ಬೇರೆ ಬೇರೆ ಥರ ಬೋಟ್ಸ್ ಇರುತ್ತೆ. ಜನರಲ್ ಬೋಟ್ ಇರುತ್ತೆ, ಮೋಟರ್ ಸ್ಪೀಡ್ ಬೋಟ್ ಇರುತ್ತೆ, ಅಥವಾ ಪ್ರೈವೇಟ್ ಬೋಟ್ಸ್ ಇರುತ್ತೆ. ನಿಮ್ಮ ಗ್ರೂಪ್ ಏನಾದರೂ ಇತ್ತು ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್ ಅವ್ರಿಗೆ ಅಂತ ನೀವು ಪ್ರೈವೇಟ್ ಬೋಟ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಡಿಪೆಂಡಿಂಗ್ ಆನ್ ಯುವರ್ ಕನ್ವೀನಿಯನ್ಸ್ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಇದರ ಪ್ರೈಸಸ್ ಮತ್ತು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಾವೀಗ ಪ್ಯಾರಡೈಸ್ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಎಂಟರ್ ಆಗಿದ ತಕ್ಷಣ ನಿಮಗೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ ತಗೊಂಡು ಮಜಾ ಮಾಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಕೂಡ ಇದೆ. ಲೈಕ್ ಹಾರ್ಸ್ ರೈಡ್, ಪ್ಯಾರಾಶೂಟ್, ಗನ್ ಶೂಟ್, ಈ ಥರ ಒಂದಷ್ಟು ಗೇಮ್ಸ್ ಆ್ಯಕ್ಟಿವಿಟೀಸ್ ಕೂಡ ನೀವು ನೋಡ್ಬೋದು. ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಆಡ್ಬೋದು. ಬಟ್ ಇದೆಲ್ಲ ನಿಮಗೆ ಫ್ರೀ ಅಂತೂ ಯಾರೂ ಕೊಡಲ್ಲ. ನಿಮ್ಗೆ ಯಾವ ಆ್ಯಕ್ಟಿವಿಟಿ ಬೇಕು ಅಥವಾ ಗೇಮ್ಸ್ ಬೇಕು ಅದನ್ನು ನೀವು ಚೂಸ್ ಮಾಡಿ ಅದಕ್ಕೆ ತಕ್ಕಂತೆ ಪ್ರೈಸಸ್ ಇರುತ್ತೆ. ಅದನ್ನು ದುಡ್ಡು ಕೊಟ್ಟು ಆಟ ಆಡಿ ಹೋಗಿ. ಇದೊಂಥರ ಹೆಂಗಿದೆ ಅಂದರೆ ನಿಜವಾಗ್ಲೂ ಸಪ್ತಸಾಗರದ ಆಚೆ ಬಂದಿರೋ ಥರನೇ ಇದೆ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬೋಟಲ್ಲಿ ಬಂದಿದ್ದೀವಿ ನಾವು. ಆದರೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಬೀಚು. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಕೂಡ ಇದೆ. ಹಂಗೆ ಒಂದು ಸೈಡ್ ಬೀಚ್ ಜನರಲ್ ಪಬ್ಲಿಕ್ಗೆ ಬಿಟ್ಟಿದ್ದಾರೆ, ಇನ್ನೊಂದು ಸೈಡ್ ನಮಗೆ ರೆಸಾರ್ಟ್, ಪ್ರೈವೇಟ್ ರೆಸಾರ್ಟ್ ಅಂತಲೂ ಇದೆಯಂತೆ. ತುಂಬಾ ಬಿಸಿಲಿರುತ್ತೆ. ಒಂದು ಶೆಡ್ ಥರ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕುತ್ಕೊಂಡು ಆರಾಮಾಗಿ ಬೀಚಲ್ಲಿ ಆಟ ಆಡ್ಬಿಟ್ಟು ಬಂದು ಇಲ್ಲಿ ಕೂಲಾಗಿ ರೆಸ್ಟ್ ಮಾಡ್ಬೋದು. ಪ್ಯಾರಡೈಸ್ ಬೀಚ್ ಮಸ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಈಗ ವಾಪಸ್ ಯಾವ ಬೋಟಲ್ಲಿ ಬಂದ್ವೋ ಹಂಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಎಲ್ಲಿಂದ ಕರ್ಕೊಂಡು ಬಂದರೂ ಅಲ್ಲಿಗೆ ಬಿಡ್ತಾರೆ. ಪ್ಯಾರಡೈಸ್ ಬೀಚಲ್ಲಿ ಆಟ ಆಡಿ ಮಜಾ ಮಾಡಿ ಸುಸ್ತಾಗಿರುತ್ತಾ, ಇಲ್ಲೇ ಒಂದು ಕೆಫೆ ಇಟ್ಟಿರ್ತಾರೆ. ಸೊ ನಮಗೇನಾದರೂ ಬೇಕು ಅಂದರೆ ಕೂಲ್ ಡ್ರಿಂಕ್ಸು, ಈ ಬಿಸಿಲಲ್ಲಿ ಫುಲ್ ಡ್ರೈನ್ ಆಗಿಬಿಟ್ಟಿರ್ತೀವಿ, ಏನಾದರೂ ಅಷ್ಟವಾಗ್ತಿದ್ರೆ ಸ್ನ್ಯಾಕ್ಸ್ ಏನಾದರೂ ತಿನ್ಬೋದು. ಈಗ ಮೈ ಫೇವ್ರೆಟ್ ಸೆಗ್ಮೆಂಟ್ ಪಾಂಡಿಚೇರಿ ಫುಡ್ ಸ್ಟ್ರೀಟ್.
ನೀವು ಪಾಂಡಿಚೇರಿಗೆ ಬಂದರೆ, ಅದು ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇಸ್ ಮಸ್ಟ್ ವಿಸಿಟ್. ತುಂಬಾ ಚೆನ್ನಾಗಿರುತ್ತೆ. ಇದು ರಾಕ್ ಬೀಚ್ ರೋಡಲ್ಲಿ ಬರುತ್ತೆ. ಸೊ ರಾಕ್ ಬೀಚಲ್ಲಿ GMT ಐಸ್ ಕ್ರೀಮ್ ತಿನ್ಕೊಂಡು, ಅಥವಾ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ನಿ. ಸೊ ಇಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಇಬ್ರಿಗೂ ಒಳ್ಳೆ ಆಪ್ಷನ್ಸ್ ಇರುತ್ತೆ. ಬಟ್ ನಾನ್ ವೆಜಿಟೇರಿಯನ್ಸ್ಗೆ ತುಂಬಾ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಕಂಪೇರ್ಡ್ ಟು ವೆಜಿಟೇರಿಯನ್ಸ್. ಬಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇಸ್ ಮಾತ್ರ ಇಲ್ಲಿ ಇಷ್ಟು ಇರುತ್ತೆ ಸ್ಟಾಲ್ಸ್ ಎಲ್ಲ. ಸೊ ಬೇರೆ ದಿನ ಅಂದರೆ ಇಷ್ಟೊಂದು ಇರೋದಿಲ್ಲ, ಕಮ್ಮಿ ಇರುತ್ತೆ. ಹಂಗೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ನೋಡಿದ್ವಿ. ಆಗ ಎಷ್ಟೊಂಥರ ಪಿಜ್ಜಾ ಇಡ್ಲಿತ್ತು, ಲೈಕ್ ಬಾರ್ಬಿಕ್ಯೂ ಪಿಜ್ಜಾ, ರೋಸ್ಟೆಡ್ ಪಿಜ್ಜಾ, ಆಮೇಲೆ ವುಡನ್ ಪಿಜ್ಜಾ. ಅದರಲ್ಲಿ ಟೈಪ್ಸ್ ಜೊತೆಗೆ ಶೇಪ್ಸ್ ಕೂಡ ಇತ್ತು, ಲೈಕ್ ಹಾರ್ಟ್ ಪಿಜ್ಜಾ ಅಂತೆ, ಸ್ಕ್ವೇರ್ ಪಿಜ್ಜಾ ಈ ಥರ. ಅದರಲ್ಲಿ ನಾವು ಟ್ರೈ ಮಾಡೋಕ್ಕೆ ಹೊರಟಿದ್ದು ಹಾರ್ಟ್ ಪಿಜ್ಜಾ. ಸೊ ಟೇಸ್ಟ್ ನಾರ್ಮಲ್ ಪಿಜ್ಜಾ ಥರನೇ ಇತ್ತು, ಆದರೆ ಶೇಪ್ ಮಾತ್ರ ಹಾರ್ಟಲ್ಲಿತ್ತು ಅಷ್ಟೇ. ಪಾಂಡಿಚೇರಿಯಲ್ಲಿ ರಾಕ್ ಬೀಚ್ ಎಷ್ಟು ಫೇಮಸ್ಸೋ ಹಂಗೆ ರಾಕ್ ಬೀಚಲ್ಲಿ GMT ಐಸ್ ಕ್ರೀಮ್ ಅಷ್ಟೇ ಫೇಮಸ್. ಸೊ ರಾಕ್ ಬೀಚಿಗೆ ಬಂದವರು ಎಷ್ಟೊಂದು ಜನ ಈ GMT ಐಸ್ ಕ್ರೀಮ್ ತಿಂದೇ ಹೋಗೋದೇ ಇಲ್ಲ. ಸೊ ನೀವು ಹೋದಾಗ ಟ್ರೈ ಮಾಡಿ. ಎಷ್ಟೊಂದು ವೆರೈಟಿ ಫುಡ್ ಟೇಸ್ಟ್ ಮಾಡಿ ನನಗಂತೂ ಹೊಟ್ಟೆ ತುಂಬಿದೆ. ಈ ವಿಡಿಯೋ ನೋಡಿ ನೀವು ಕಣ್ಣು ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.